ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅತ್ಯಂತ ಸುಲಭವಾಗಿರೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಹೋಳಿಗೆ ರೆಸಿಪಿ, ಎಲೆ ಹೋಳಿಗೆ ರೆಸಿಪಿ. ಶ್ರಾವಣ ಮಾಸ ಹತ್ತಿರ ಬರ್ತಾ ಇದೆ. ಟ್ರೈ ಮಾಡ್ಬೋದು, ರುಚಿಯಾಗಿರುತ್ತೆ, ಆರೋಗ್ಯಕರ ಕೂಡ, ಮಾಡೋದು ಕೂಡ ತುಂಬಾ ಸುಲಭ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಅಥವಾ ಸುಮಾರು 1/4 kg ಗೋಧಿ ಹಿಟ್ಟಿಗೆ ಬದಲಾಗಿ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು, ಜೋಳದ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು, ರಾಗಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು. ಕುಟ್ಟಿಟ್ಕೊಂಡಿರೋ ಏಲಕ್ಕಿ, ಒಣಕೊಬ್ಬರಿ ತುರಿ ಅರ್ಧ ಗ್ಲಾಸಷ್ಟು. ಒಣಕೊಬ್ಬರಿ ತುರಿ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಹಸಿ ತೆಂಗಿನ ತುರಿನ ಕೂಡ ಸೇರಿಸ್ಕೋಬೋದು, ಅರ್ಧ ಗ್ಲಾಸಷ್ಟು. ಅರ್ಧದಿಂದ 3/4 ಗ್ಲಾಸಷ್ಟು ಬೆಲ್ಲದ ಪುಡಿ, ಚಿಟಿಕೆ ಉಪ್ಪು ಹಾಕೋಬೋದು ಇಷ್ಟ ಇದ್ದರೆ. 1 ಬಾಳೆಹಣ್ಣು ಉಪಯೋಗ ಮಾಡ್ತಾಯಿದ್ದೀನಿ, ಚುಕ್ಕೆ ಬಾಳೆಹಣ್ಣು. ಹಿಟ್ಟಿಗೆ ಸೇರಿಸ್ಕೊಳ್ಳೋಕೆ ಮುಂಚೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು, ನುಣ್ಣಗೆ ಮಾಡಿಕೊಂಡ್ರೆ ಒಳ್ಳೆಯದು. ಫೋರ್ಕಲ್ಲೂ ಮಾಡ್ಕೋಬೋದು, ಕೈಯಲ್ಲಿ ಕೂಡ ನುಣ್ಣಗೆ ಮಾಡ್ಕೋಬೋದು. ಈಗ ನುಣ್ಣಗೆ ಮಾಡ್ಕೊಂಡಿರೋ ಬಾಳೆಹಣ್ಣನ್ನು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಆಡಿಸ್ಕೊಂಬಿಡ್ಬೇಕು ಒಂದು ಸಲ. ಇದು ಕಾಯಿಸ್ಕೊಂಡಿರೋ ಗಟ್ಟಿ ಹಾಲು. ತೆಂಗಿನ ಹಾಲನ್ನು ಕೂಡ ಉಪಯೋಗ ಮಾಡ್ಬೋದು. ಕಲಿಸ್ಕೋಬೇಕು ಚೆನ್ನಾಗಿ. ಹಾಲು ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನೀರನ್ನು ಕೂಡ ಹಾಕ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ಹಿಟ್ಟನ್ನ ರೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಕ್ಷಣವೇ ಮಾಡ್ಕೋಬೋದು. ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ಸವರ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಕಲಿಸ್ಕೊಂಡಿರೋ ಹಿಟ್ಟನ್ನ ಎಲೆ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಹರಡ್ಕೋಬೇಕು. ತೆಳ್ಳಗೆ ಮಾಡ್ಕೋಬೋದು, ದಪ್ಪ ಮಾಡ್ಕೋಬೋದು, ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ. ಹರಡ್ಕೊಂಡ್ಮೇಲೆ ಮತ್ತೊಂದು ಎಲೆ ಹಾಕ್ಕೋಬೋದು, ಅಥವಾ ನಾನು ಇದೇ ಎಲೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಮಡಚ್ತಾ ಇದ್ದೀನಿ. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ, ಹೆಂಚು ಚೆನ್ನಾಗಿ ಕಾದಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಬಾಳೆ ಎಲೆ ಕೂಡ ಕೆಂಪಾಗಿ ಕ್ರಿಸ್ಪಿ ಆಗೋಗ್ಬಿಡುತ್ತೆ, ಒಣಗೋಗಿರೋ ಥರ ಆಗುತ್ತೆ. ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಬೇಡ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದಾಗಿದೆ ಇವಾಗ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.